ಬಟ್ ನನಗೆ ಆತ ತೀರ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದ್ದು ಶಕ್ತಿಧಾಮಕ್ಕೆ ಆತ ಕೊಟ್ಟಂತ ದೊಡ್ಡ ಯೋಗದಾನ ಅಂದರೆ 1996 ಆಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂತು. ಮೈಸೂರಿಗೆ ಬಂದರೆ ಮೈಸೂರಿನ ರಸ್ತೆಗಳೆಲ್ಲ ಒಂದು ರೌಂಡ್ ಓಡಾಡೋದು. ಆವಾಗ ರಾಜ್ಕುಮಾರ್ ಇವ್ರು ಹೇಳ್ತಾರೆ, ನಾವೇ ಒಂದು ಆ ಥರದೊಂದು ಅಭಯಧಾಮ ಅಂತ ಮಾಡೋಣ, ಸರ್ಕಾರ ಅಂಥದಕ್ಕೆ ಯಾವುದೇ ಇದಿಲ್ಲ, ನಾವೇನಾದರೂ ಮಾಡೋಣ ಅಂತ. ಹಾಗೆ ನೀವೆಲ್ಲ ಮಾಡಬೇಕಾದ್ರೆ ಹಿಂದ್ಗಡೆ ಪ್ರೇರಕವಾಗಿದ್ದವರು ರಾಜ್ಕುಮಾರ್. ಅವತ್ತೊಂದು ದಿನ ಅದ್ರ ಮಾತಾಡ್ತಾ ಇರ್ಬೇಕಾದ್ರೆ ಶಕ್ತಿಧಾಮ ಅಂತ ಹೇಳೋಣ. ಆಮೇಲೆ ಶಕ್ತಿ ಅಂತಂದರೆ ತಾಯಿ ಚಾಮುಂಡೇಶ್ವರಿನೇ ಪಾರ್ವತಮ್ಮನವರೇ ಅಧ್ಯಕ್ಷರಾಗಿರ್ತಾರೆ, ಅದು ಒಂದು ರೀತಿ ಜೊತೆಗೆ ಸೇರುತ್ತೆ ಅಂತಂದ್ರು. ಎಲ್ಲರಿಗೂ ಪ್ರತ್ಯೇಕವಾಗಿ ಒಂದು ಮನೇನ ಅದಕ್ಕೆ ಕೊಂಡ್ಕೊಂಡು ಅಂದರೆ ಬಾಡಿಗೆಗೆ ತಗೊಂಡು ಕಾರ್ಯಾರಂಭ ಮಾಡೇಬಿಟ್ಟು ಆಮೇಲೆ ಬಿಲ್ಡಿಂಗ್ ಬಂತು, ಜಾಗ ಬಂತು. ಈಗಾಗಲೇ ನೀವು ನೋಡಿದ್ದೀರಾ, ಅಷ್ಟು ಸುಸಜ್ಜಿತವಾದ 8-10 ಬಿಲ್ಡಿಂಗ್ಗಳು. ಅಂದರೆ ಬಹಳ ಮೌನವಾಗಿ ಒಂದು ಮೌನ ಕ್ರಾಂತಿ ಅಂತಾರಲ್ಲ, ಆ ರೀತಿಯಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪುನೀತ್ ರಾಜ್ಕುಮಾರ್. ಪೊಲೀಸಲ್ಲಿ ಇದೆಯಪ್ಪ ಸರಿ, ನಿಂದು ಅನ್ನೋದಕ್ಕೆ ಏನಾದ್ರು ಒಂದು ಪಹಚಾನ್ ಬೇಕಲ್ಲ, ಅಸ್ಮಿತೆ ಬೇಕಲ್ಲ, ಅದೇ ಅದು ಬಿಲ್ಡಿಂಗ್. ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ತಾ ಇರುವಾಗಲೇ ಅವರ ಸಂಪರ್ಕ ನನಗೆ ಇನ್ನೊಂದು ಹಂತದಲ್ಲಿ ಬರುತ್ತೆ. ಈಗ ಹಿಂದೆ ನಾನು ಹೇಳಿದ್ದೆಲ್ಲ, ನಾನು ಡ್ಯೂಟಿನಲ್ಲಿದ್ದಾಗ ಒಬ್ಬ ಅಪರಿಚಿತನಾಗಿ ಅವರ ಅಭಿಮಾನಿಯಾಗಿ ಮತ್ತು ಒಬ್ಬ ಡ್ಯೂಟಿ ಆ ಸಂದರ್ಭಕ್ಕೆ ನಡೆಸೋಂಥ ಬಂದೋಬಸ್ತ್ ಮಾಡೋಂಥ ಪೊಲೀಸ್ ಅಧಿಕಾರಿಯಾಗಿ ಮಾತ್ರ ಅವ್ರನ್ನ ನೋಡಿದ್ದೆ. ಅದು ದೂರದ ದೃಷ್ಟಿ. ಇನ್ನೊಂದು ಭಾಳ ಹತ್ತಿರದಿಂದ ಅವ್ರನ್ನ ಸುಮಾರು 4 ವರ್ಷಗಳ ಕಾಲ ಹತ್ತಿರದಿಂದ ಅವ್ರನ್ನ ನೋಡುವ, ಅವರ ಅನೇಕ ಪ್ರಸಂಗಗಳಲ್ಲಿ ಅವ್ರ ಜೊತೆ ಒಡನಾಡುವಂಥ ಸಂದರ್ಭಗಳು ಬಂತು. ಅದು ಅಂತಂದರೆ ಶಕ್ತಿಧಾಮ ಎಲ್ಲರೂ ಕೇಳಿರೋಂಥ ಸಂಸ್ಥೆ ಅದು. ಆದರೆ ಅದು ಶುರುವಾಗೋದಕ್ಕೆ ಮೂಲ ಪ್ರೇರಕರು ನಮ್ಮ ಮೈಸೂರಿನಲ್ಲಿ ಕಮಿಷನರ್ ಆಗಿದ್ದಂಥ ಶ್ರೀ ಕೆಂಪಯ್ಯನವರು. ಅದು ಹೇಗೆ ಅಂತಂದರೆ, ಅದು ಅದರ ಅಂಕುರ ಆಗಿದ್ದು ಕೂಡ ಒಂದು ವಿಚಿತ್ರವಾದ ಸನ್ನಿವೇಶದಲ್ಲಿ. ಅಂದರೆ 1996 ಆಗ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬಂತು. ಅದು ಬಂದಾಗ ಅತ್ಯಂತ ಪ್ರತಿಷ್ಠಿತವಾದ ಅಖಿಲ ಭಾರತ ಮಟ್ಟದ ಒಂದು ಪ್ರಶಸ್ತಿ. ರಾಜ್ಕುಮಾರ್ ಅವ್ರಿಗೆ ಒಂದು ಮೊದಲಿಂದಲೂ ಒಂದು ಕೊರಗಿತ್ತು. ಏನು ಅಂತಂದರೆ, ಅದನ್ನು ಕೊರಗು ಅಂತ ಹೇಳೋಕ್ಕಾಗಿಲ್ಲ, ಒಂದು ಅಭಿಲಾಷೆ ಇತ್ತು. ಏನಾದರೂ ನನಗೆ ಜನ ಎಷ್ಟೊಂದು ಮಾಡಿದ್ದಾರೆ, ಎಲ್ಲ ರೀತಿಯಾದಂತಹ ಮಾನ ಸನ್ಮಾನಗಳನ್ನು ಕೊಟ್ಟು ಸತ್ಕರಿಸಿದ್ದಾರೆ. ನನ್ನನ್ನು ಯಾರೋ ಒಬ್ಬ ಅವಿದ್ಯಾವಂತನ ನನ್ನ ಇಷ್ಟು ಎತ್ತರದಲ್ಲಿ ಅವರು ನೋಡ್ತಾ ಇದ್ದಾರೆ, ಇನ್ನು ಬದಲಿಗೆ ನಾನು ಏನು ಕೊಡಬಹುದು ಅಂತ ಅವರು ಅದನ್ನು ಕೇಳಿದಾಗ ಅವ್ರ ಸುತ್ತ ಇದ್ದಂಥ ಜನ ಹೇಳೋದೆಲ್ಲ ಬರೀ ದುಡ್ಡಿಗೆ ಸಂಬಂಧಪಟ್ಟಿದ್ದೆ. ಇಲ್ಲ, ನೀವು ಸ್ಟುಡಿಯೋ ಮಾಡಿಬಿಡಿ, ನೀವು ರೆಕಾರ್ಡಿಂಗ್ ಇದನ್ನು ಒಂದು ಸಂಸ್ಥೆನ ಓಪನ್ ಮಾಡಿ, ಇಲ್ಲ ಇನ್ಯಾವುದೋ ಒಂದನ್ನು ಮಾಡಿ, ಹೀಗೆ ಒಟ್ಟಾರೆ ಯಾವುದೇ ಮಾಡಲಿ ಅದರಲ್ಲಿ ಸೇವೆಗಿಂತ ದುಡ್ಡೆ. ಅವ್ರಿಗೆ ಯಾವುದೋ ಅದು ಒಪ್ಪಿಗೆ ಆಗಿರಲ್ಲ. ಆಮೇಲೆ ಈ ಅನಾಥಾಲಯ ಇರ್ಬೋದು, ಸ್ಕೂಲ್ ಇರ್ಬೋದು, ಈ ಥರದ್ದೆಲ್ಲ ಅಂಥವೆಲ್ಲ ಅವ್ರಿಗೆ ಬೇಕಾದಷ್ಟು ಜನ ಮಾಡಿದ್ದಾರೆ. ಸ್ವಲ್ಪ ವಿನೂತನವಾಗಿ ಏನಾದರೂ ಮಾಡಬೇಕಲ್ಲ ಅಂತ ಅವ್ರ ಮನಸ್ಸಿಗೆ ಸಮಾಧಾನ ಬಂದೇ ಇರೋದಿಲ್ಲ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡಿಂದ ಒಂದು ಸಣ್ಣ ಕಾರ್ಯಕ್ರಮ ಇಲ್ಲೇನೋ ಮೈಸೂರಿನಲ್ಲೇನೋ ಒಂದಿರುತ್ತೆ. ಅದು ಮುಗಿಸ್ಕೊಂಡು ಕೆಂಪಯ್ಯನವ್ರ ಜೊತೆ ಅವರು ಬರ್ತಾಯಿದ್ರು. ಬರಬೇಕಾದ್ರೆ ಅವ್ರಿಗೊಂದು ಹುಚ್ಚು ಅಂತಲೇ ಹೇಳಬೇಕು. ಮೈಸೂರಿಗೆ ಬಂದರೆ ಮೈಸೂರಿನ ರಸ್ತೆಗಳೆಲ್ಲ ಒಂದು ರೌಂಡ್ ಓಡಾಡೋದು, ಕಾರ್ನಲ್ಲಿ ಕುಳಿತುಕೊಂಡು ತಾವು ಆ ಕಾಲದಲ್ಲಿ ಮೈಸೂರನ್ನ ನೋಡಿದ್ದಕ್ಕೂ ಈಗ ಹೇಗಿದೆ ಅಂತ ಹೇಳಿ ಅದರ ಬದಲಾವಣೆನ ಅನುಭವಿಸ್ತಾ ಆನಂದಿಸ್ತಾ ಓಡಾಡೋಂಥದ್ದು. ನಮ್ಮ ಕೆಂಪಯ್ಯನವರು ಕಮಿಷನರು, ಅವರು ಪಕ್ಕದಲ್ಲೇ ಇದ್ದರು. ಬರಬೇಕಾದ್ರೆ ಈ ಇದಿದೆ ನೋಡಿ, ಕ್ಲಾಕ್ ಟವರ್, ದೊಡ್ಡ ಗಡಿಯಾರದ ಹತ್ರ ಪೊಲೀಸ್ನವ್ರು ಏನು ಮಾಡಿದ್ದಾರೆ, ಒಂದು 4-5 ಜನ ಹೆಂಗಸರುಗಳನ್ನು ಏನು ರಪ್ ಅಂತ ಹೊಡೆದು ವ್ಯಾನಿಗೆ ತಳ್ಳೋದೇನೋ ಹಾಕಿ ಜಾಡಿಸಿ ಎದ್ವದು ಅದನ್ನು ಒಳಗೆ ತಳ್ಳಿಬಿಡ್ತಾರೆ. ಅದನ್ನು ನೋಡ್ತಾರೆ ಇವರು. ರಾಜ್ಕುಮಾರ್ಗೆ ಆಶ್ಚರ್ಯ ಮತ್ತು ಏನು ಹಿಂಗಾಗ್ತಾ ಇದೆಯಲ್ಲ ಅಂತ. ಆಮೇಲೆ ಕೆಂಪಯ್ಯನವ್ರು ಹೇಳ್ತಾರೆ, ಇಲ್ಲ ಅವರೆಲ್ಲ ಬೀದಿ ವೇಶ್ಯೆಯರು, ಇಲ್ಲಿ ಬರ್ತಾರೆ ಎಲ್ಲ ದೊಡ್ಡ ಗಲಾಟೆ ಮಾಡಿಕೊಂಡು. ಯಾರು ಮೈಸೂರು ಅಂತಂದರೆ ಇಸ್ ಎ ಪ್ಲೇಸ್ ಆಫ್ ಟೂರಿಸಮ್. ಅಂದರೆ ಆಗ್ರಾ ಬಿಟ್ಟರೆ ಇಂಡಿಯಾದಲ್ಲಿ ಆಗ್ರಾನ ಬಿಟ್ಟರೆ ಟೂರಿಸಮ್ ಪರ್ಪಸ್ಗಾಗೆ ಜನ ಭೇಟಿ ಕೊಡೋ ಸ್ಥಳ ಅಂತಂದರೆ ಮೈಸೂರು. ಇಲ್ಲಿಗೆ ಬರೋ ಅಷ್ಟು ಜನ ಇನ್ನೆಲ್ಲೂ ಕಡೆನೂ ಬರೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಬಂದರೆ ಅಲ್ಲಿ ಬರೋಂಥ ಪ್ರವಾಸಿಗರನ್ನೆಲ್ಲ ಈ ಬೀದಿ ಮಹಿಳೆಯರು
ಕರೆಯೋದು, ಇದನ್ನೆಲ್ಲ ಮಾಡೋದು, ವೇಶ್ಯಾವೃತ್ತಿಗೆ ಕರೆಯೋದು, ಇದೆಲ್ಲ ಮಾಡ್ತಾರೆ. ಇವ್ರಿಗೆ ಎಷ್ಟೇ ನಾವು ಕಾನೂನು ಕ್ರಮ ತೊಗೊಂಡ್ರೂ ಬಗದೇ ಇಲ್ಲ. ಇವತ್ತು ಒಂದು ಕೇಸ್ ಹಾಕಿದ್ರೆ ಮಾರನೇ ದಿನ ಬಂದು 4 ಸರಿ ಬಂದು ನಿಂತ್ಕೊಳ್ತಾರೆ. ಹಾಗಾಗಿ ಸ್ವಲ್ಪ ಹಾರ್ಷಾಗಿ ಆಗಲಿ, ಸ್ವಲ್ಪ ಮನುಷ್ಯತ್ವ ಬೇಡವಾ ಕೆಂಪಯ್ಯನವ್ರು ಅಂದ್ರಂತೆ. ಅಲ್ಲಲ್ಲ, ಹಾಗಲ್ಲ, ನಾವು ಏನು ಮಾಡೋದು ಅದನ್ನು. ಯಾಕೆಂದರೆ ಇವಾಗ ನಾನೇನೋ ಒಂದು ಕೇಸ್ ಹಾಕಿ ಕಳಿಸಿದ್ರೆ ಅವಳಿಗೆ ಅದನ್ನು ಫೈನ್ ಕಟ್ಟೋಷ್ಟು ದುಡ್ಡಿರಲ್ಲ. ಅವ್ರೇನು ಮಾಡ್ತಾರೆ, ಫೈನ್ ಕಟ್ಟೋಷ್ಟು ಅವ್ರಿಗೆ ದುಡ್ಡಿಲ್ಲ. ಆಗ ಅವರು ಬಂದರೆ ಅವ್ರನ್ನ ಬಿಡಿಸ್ಕೊಳಕ್ಕೆ ಬರೋರೆ ಯಾರೊಬ್ಬ ಪಿಂಪ್, ಅಂದರೆ ತಲೆ ಹಿಡ್ಕ ಬಂದು ಬಿಡಿಸ್ಕೊಳ್ತಾನೆ. ಬಂದರು ಅವ್ನು ಏನು ಮಾಡ್ತಾನೆ, ತಲೆ ಹಿಡ್ಕ ಬಂದು ಅವನು ಫೀಸ್ ಅವನು ಎಷ್ಟೋ ಕಟ್ತಾನೆ, 200 ರೂಪಾಯೋ 300 ರೂಪಾಯೋ ದಂಡ ಕಟ್ತಾನೆ. ಈ ಒಂದು 300 ರೂಪಾಯಿ ಅವ್ನು ಕಟ್ಟಿದ್ದಕ್ಕೆ 3 ಜನ ಗಿರಾಕಿಗಳನ್ನು ನೀನು ಫ್ರೀಯಾಗಿ ಇದು ಮಾಡಬೇಕು ಅಂತ ಹೇಳ್ತಾನೆ. ಅಂದರೆ ಆ 3 ಜನ ಗಿರಾಕಿಗಳ ದುಡ್ಡು ಇವನಿಗೇನೆ. ಇದು ಒಂದು ರೀತಿ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದ ಹಾಗೆ. ಮೊದಲೇ ಅವಳು ತೊಂದರೆಲಿರೋವಳು ಯಾವುದೋ ಕಾರಣಕ್ಕಾಗಿ ವೇಶ್ಯಾಗಿರ್ತಾಳೆ. ಯಾವ ಮಹಿಳೆ ಕೂಡ ವೇಶ್ಯ ಆಗಬೇಕು ಅಂತ ಅಂದ್ಕೊಂಡಿರಲ್ಲ. ಯಾರೋ ಮೋಸ ಮಾಡಿ ಏನೋ ಮಾಡಿ ಆ ವೃತ್ತಿಗೆ ಬಂದು ಬಿದ್ದಿರ್ತಾರೆ. ಮತ್ತೆ ಅವಳನ್ನ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಈಗ ಇಡೀ ಊರನ್ನೆಲ್ಲ ನಾವು ರಿಪೇರಿ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿಗೆ ಬರಬೇಡ ಅಂತ ಓಡಿಸ್ತೀವಿ. ಒಂದು ಸ್ವಲ್ಪ ಹೊಡೆದು ಬಡ್ದು ಓಡಿಸೋದ್ರಿಂದ ಅವ್ರು ಅಟ್ಲೀಸ್ಟ್ ಮೈಸೂರಲ್ಲಿ ಇದ್ದರೆ ಅವ್ರು ಪೊಲೀಸ್ನವ್ರು ಬಿಡೋಲ್ಲ, ರಾಕ್ಷಸರು ಅಂತ ಎಲ್ಲ ಬೇರೆ ಒಂದು ಕಡೆ ಹೋಗಿ ಅವ್ರ ಜೀವನ ಮಾಡ್ಕೊಳ್ಳಿ, ಅವ್ರಿಗೆ ಬೇಕಾದ ವೃತ್ತಿ ಮಾಡ್ಕೊಳ್ಳಿ. ಇಲ್ಲ ಕೆಂಪಯ್ಯನವರೇ, ಇವ್ರಿಗೇನಾದ್ರು ಮಾಡೋಕ್ಕಾಗಲ್ವಾ ಅಂತ. ಇಲ್ಲ, ಮಾಡೋದಕ್ಕೆ ಏನು ಅಂತಂದರೆ ಸ್ಟೇಟ್ ಹೋಮ್ ಅಂತ ಇದೆ. ಸ್ಟೇಟ್ ಹೋಮಲ್ಲಿ ಅನೇಕ ಕಂಡೀಷನ್ಸು, ಮತ್ತು ಅಲ್ಲಿಂದನೂ ಬಿಡಿಸ್ಕೊಂಡು ಬರ್ತಾರೆ, ತಪ್ಪಿಸ್ಕೊಂಡು ಹೋಗೋರೆ ಜಾಸ್ತಿ, ಈ ಥರ ಎಲ್ಲ ಇದೆ ಅಂತ ವಸ್ತುಸ್ಥಿತಿನ ಕೆಂಪಯ್ಯನವರೆಲ್ಲ ಹೇಳ್ತಾರೆ. ಆದರೆ ಅವರು ಅವತ್ತೆಲ್ಲ ಯೋಚನೆ ಮಾಡ್ತಾಯಿದ್ರಂತೆ. ಸೊ ಇವರು ಕೆಂಪಯ್ಯನವ್ರು ಹೇಳ್ತಾರೆ, ಇದೆಲ್ಲ ಬಾಂಡ್ಲೆಯಿಂದ ಬೆಂಕಿಗೆ ಬಿದ್ದಂಗೆ ಆಗುತ್ತೆ, ಏನು ಮಾಡೋದು ಹೇಳಿ ಅಂತಂದು. ಅಲ್ಲ, ಸ್ಟೇಟ್ ಹೋಮ್ ಎಲ್ಲ ಇದೆಯಲ್ಲ, ಅವೆಲ್ಲ ತಾತ್ಕಾಲಿಕ ಶೆಲ್ಟರ್ಸು. ಮತ್ತು ಅಲ್ಲಿಗೆ ಅವ್ರನ್ನ ಬಿಟ್ಟರೆ ಪುನಃ ಅವ್ರು ಕೂಡ ಇನ್ನೊಂದು ಸರಿ ಅವರು ಅಲ್ಲೂ ಬಂದು ಯಾರೋ ಇವ್ರ ಕಡೆಯವರು ಪಿಂಪ್ಗಳು ಬಿಡಿಸ್ಕೊಂಡು ಹೋಗ್ತಾರೆ. ಇದೊಂದು ರೀತಿ ಲೋಲುಪ್ತ ಜೀವನಕ್ಕೆ ಒಗ್ಗಿರೋ ಅಂಥವ್ರು ಪುನಃ ಕಸಬನ್ನು ಅಷ್ಟು ಬಿಡೋದಿಲ್ಲ, ಮತ್ತು ಅವ್ರು ಅಲ್ಲಿಗೆ ಹೋಗ್ತಾರೆ. ಹೀಗಿದೆ ಸರ್ ಅಂತ. ಆಮೇಲೆ ನಾವೇ ಏನಾದರೂ ಮಾಡಬಹುದಾ, ನನಗೆ ಇದೊಂದು ಏನಾದರೂ ಒಂದು ಒಳ್ಳೆಯದೊಂದು ಸಮಾಜಕ್ಕೆ ಮಾಡೋಣ ಅಂತ ಇದ್ದೀನಿ, ನೀವೇನು ಮಾಡ್ಬೋದು ಅಂತ ಹೇಳ್ತೀರಂತ. ಆವಾಗ ರಾಜ್ಕುಮಾರ್ ಇವ್ರು ಹೇಳ್ತಾರೆ, ನಾವೇ ಒಂದು ಆ ಥರದೊಂದು ಅಭಯಧಾಮ ಅಂತ ಮಾಡೋಣ, ಸುರಕ್ಷಾ ಇದಂತ ಮಾಡೋಣ ಅಂತ ಇವರೊಂದು ಪ್ರಾರಂಭಿಕವಾಗಿ ಒಂದು ಐಡಿಯಾ ಕೊಡ್ತಾರೆ. ರಾಜ್ಕುಮಾರ್ಗೆ ಅದು ಒಂಥರ ಭಾಳ ಒಪ್ಪಿಗೆ ಆಗಿಬಿಡುತ್ತೆ. ಇಲ್ಲ, ನೀವು ತೊಗೋಬೇಕು, ನೀವು ಅದ್ರ ಮುಂದಾಳತ್ವ ತೊಗೊಳ್ಳಿ, ನಿಮ್ಮ ಇಲಾಖೆಯಿಂದನೇ ಮಾಡಿಸಿ, ನಾನು ಅದಕ್ಕೆ ಏನು ಬೇಕು ನೆರವು ನಾನು ಕೊಡ್ತೀನಿ, ಏನು ಬೇಕಾದ್ರೂ ಆಗಿರ್ಬೋದು. ಅಂದರೆ ಅವರು ನಾನು ಎಷ್ಟಾಗುತ್ತೆ ದುಡ್ಡು ನಾನು ಕೊಡ್ತೀನಿ ಅದೆಲ್ಲ ಅವ್ರು ಹೇಳಿದ್ದು. ನಾನು ಏನು ಬೇಕು ಬೆಂಬಲ ನನ್ನ ಕಡೆಯಿಂದ ಅಷ್ಟನ್ನು ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಿ ಅಂತ. ಸೊ ರಾಜ್ಕುಮಾರ್ ಅವರು ಕೆಂಪಯ್ಯನವರು ಅವೆಲ್ಲ ಯೋಚನೆ ಮಾಡಿಕೊಂಡು ಒಂದು ಸರಿ ನನಗೆ ಬರೋಕ್ಕೆ ಹೇಳಿದ್ರು. ನನಗೆ ಯಾವೂ ಗೊತ್ತಿಲ್ಲ, ಇದು ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಳ್ತಾ ಇರೋದು. ನಾನು ಆವಾಗ ಲಷ್ಕರ್ ಸ್ಟೇಷನ್ ಇನ್ಸ್ಪೆಕ್ಟರ್ ಆಗಿದ್ದೆ ಮತ್ತು ಮಹಿಳಾ ಠಾಣೆಯ ಇನ್ಚಾರ್ಜ್ ಇನ್ಸ್ಪೆಕ್ಟ್ರು ಕೂಡ. ನನಗೆ ಇಲ್ಲಿ ಮೈಸೂರಿನಲ್ಲಿರೋಂಥ ಪ್ರಗತಿಪರ ಮಹಿಳೆಯರ ಅನೇಕ ಸಂಘ ಸಂಸ್ಥೆಗಳು ನನಗೆ ಗೊತ್ತಿತ್ತು. ಮತ್ತು ಸ್ವಲ್ಪ ಈ ಸಾಮಾಜಿಕ ಬದಲಾವಣೆ ಇಂಥ ವಿಚಾರಗಳಲ್ಲಿ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದೆ. ಹಾಗಾಗಿ ನನ್ನನ್ನು ಕರೆದು ಹೀಗೆ ಒಂದು ವಿಷಯ ಇದೆ, ಅಣ್ಣವರು ಈ ರೀತಿ ಮಾಡಬೇಕು ಅಂತ ಇದ್ದಾರೆ, ಆದರೆ ಅದು ನಮ್ಮ ಇಲಾಖೆ ಕೆಲಸ ಇದು. ಯಾಕೆಂದರೆ ನಾವು ಬರೀ ಕೇಸ್ ಹಾಕ್ತೀವಿ, ಶಿಕ್ಷಿಸೋದಷ್ಟೇ ನಮ್ಮ ಕೆಲಸ ಆಗಿದೆ. ಆದರೆ ಅವ್ರನ್ನ ಬೇರೆ ಒಂದು ಸರಿಯಾದಂಥ ರಕ್ಷಣೆಯ ಶೆಲ್ಟರಿಗೆ ನಾವು ಸೇರಿಸ್ತಾ ಇಲ್ಲ, ಅದನ್ನೇನಾರ ಮಾಡಬಹುದಾ ಅಂತ ಹೇಳ್ತಾರೆ. ಇದು ಅಣ್ಣವರ ಕಾರ್ಯಕ್ರಮ ಅಂತ ಅನಿಸಿದ್ರೂ ಅದು ಮೂಲಭೂತವಾಗಿ ನಮ್ಮ ಕೆಲಸ, ಅದು ಪೊಲೀಸ್ನ ಒಂದು ಕರ್ತವ್ಯ ಆಗ್ತದೆ. ಅದಕ್ಕೆ ಏನಾದರೂ ಒಂದು ಮಾಡಬೇಕು. ನೀವು ನಿಮ್ಮ ಪರಿಚಯದ ಇವರೆಲ್ಲ ಪ್ರಗತಿಪರ ಮಹಿಳಾ ಸಂಘದವ್ರನ್ನೆಲ್ಲ ಕರೆಸಿ ಅವ್ರ ಅಭಿಪ್ರಾಯಗಳನ್ನೆಲ್ಲ ತಗೊಳ್ಳಿ, ಅವರೆಲ್ಲ ಏನು ಹೇಳ್ತಾರೆ ಅದು ನೋಡ್ಕೊಂಡು ಒಂದು ಕಾರ್ಯಾಚರಣೆ ಮಾಡೋಣಂತೆ ಅಂತ ಅವರೊಂದು ಕನಸನ್ನು ಮುಂದೆ ಇಟ್ಟರು. ಸರಿ, ನನಗೂ ಅದು ತುಂಬ ಇಷ್ಟ ಆದಂಥದ್ದು. ಹಾಗಾಗಿ ನಾನು ಅಷ್ಟೊತ್ತಿಗಾಗಲೇ ಈ ಹಳೆ ಕೇಡಿಗಳನ್ನು, ರೌಡಿಗಳನ್ನು, ಇಂಥವ್ರನ್ನೆಲ್ಲ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿ ಅವ್ರಿಗೆ ಬ್ಯಾಂಕ್ ಸಾಲ ಕೊಡಿಸೋದು ಇವೆಲ್ಲ ಮಾಡ್ತಾಯಿದ್ದೆ. ಅದು ಆ ಕಾಲದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿತ್ತು. ಯಾರು ಹಳೆ ಕಳ್ಳರು ಇವರೆಲ್ಲ ಇರ್ತಾರಲ್ಲ ಅವ್ರಿಗೆ ತರಕಾರಿ ಅಂಗಡಿ ಇಡಿಸ್ಕೊಡೋದು, ತಳ್ಳ ಗಾಡಿನಲ್ಲಿ ಮಾಡಿಸ್ಕೊಡೋದು, ಬ್ಯಾಂಕಿಂದ ಸಾಲ ಸವಲತ್ತು ಒದಗಿಸೋದು, ಹೀಗೆಲ್ಲ ಇತ್ತು. ನಾನು ಈ ಥರದ್ದರಲ್ಲಿ ಇದ್ದಿದ್ದರಿಂದ ನನಗೆ ಅದನ್ನು ಜವಾಬ್ದಾರಿ ವಹಿಸಿದ್ರು. ಆಮೇಲೆ ಎಲ್ಲ ನಮ್ಮ ಮೈಸೂರಿನಲ್ಲಿರೋಂಥ ಸಮತಾ ವೇದಿಕೆ, ಅಲ್ಲಿ ಡಾಕ್ಟರ್ ಆರ್ ಇಂದಿರಾ ಅವರು, ಮೀರಾ ನಾಯಕ್ ಅವರು,
ವಿಜಯ ದಬ್ಬೆ, ಸುಮನಾ ಅವರು, ಶ್ರೀದೇವಿ, ಅಹಲ್ಯ, ತುಂಬ ಜನ ಇದ್ದಾರೆ. ಅವರೆಲ್ಲರನ್ನೂ ನಾವು ಕರೆದು, ವಿಜಯ ಶ್ರೀನಿವಾಸನ್ ಅವರು, ಲಕ್ಷ್ಮೀ ಮರಿಚಾಮಯ್ಯ ಮತ್ತು ಕಮಲಾರಾಮನ್, ಹೀಗೆ ಅನೇಕರನ್ನ ಯಾರ್ಯಾರು ಸ್ವಲ್ಪ ಮಹಿಳೆಯರ ಬಗ್ಗೆ ಕಳಕಳಿ ಇಟ್ಕೊಂಡು ಏನೋ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಕರೆಸಿಸ್ದೆ. ಸುಮಾರು 80-85 ಜನ ಬಂದರು. ಆಮೇಲೆ ಪ್ರಗತಿಪರ ಲೇಖಕರು, ಡಾಕ್ಟರ್ GH ನಾಯಕರು, ದೇವನೂರು ಮಹಾದೇವ, ರಾಜಶೇಖರ್ ಕೋಟಿ, ಈ ರೀತಿಯಾದಂಥ ಪ್ರಗತಿಪರ ಚಿಂತಕರೆಲ್ಲ ಅವರುಗಳು ಎಲ್ಲ ಬಂದರು. ಬಂದಾದಮೇಲೆ ಸಭೆಯಲ್ಲಿ ಈ ಥರ ಒಂದು ಮಾಡಬೇಕು ಅಂತ ಇದ್ದೀವಿ ಪೊಲೀಸಿಂದ. ಯಾಕೆಂದರೆ ಸರ್ಕಾರದಿಂದ ಅದಕ್ಕೆ ಪ್ರತ್ಯೇಕವಾದ ಯಾವುದೂ ಇಲ್ಲ. ಮಹಿಳೆಯರ ಅಭ್ಯುದಯಕ್ಕೆ ಅವ್ರಿಗೊಂದು ಜೀವನ ಕಲ್ಪಿಸೋ ಅಂಥದ್ರಲ್ಲಿ ಅವ್ರಿಗೆ ಪುನರುಜ್ಜೀವನ ಮಾಡಬೇಕಾದ್ರೆ ಏನಾರು ಬೇರೆ ಮಾಡ್ಬೋದು, ಏನು ಸಜೆಷನ್ಸ್ ಕೊಡ್ತೀರಾ ಅಂತ. ಸುಮಾರು ಒಬ್ಬೊಬ್ಬರು ಒಂದೊಂದು ನನಗೆ ಫೋನ್ ಮಾಡಿ ಹೇಳುವಾಗಲೇ ಅವ್ರಿಗೆಲ್ಲ ಇಂಥದ್ದಕ್ಕಾಗಿ ನಾವು ಕರಿತಾ ಇದ್ದೀವಿ ಅಂದಾಗ ಅವರು ಎಲ್ಲ ಸಾಕಷ್ಟು ಪಾಯಿಂಟ್ಸ್ ಹಾಕ್ಕೊಂಡು ಬಂದಿದ್ದರು. ಸೊ ಅವ್ರು ಒಬ್ಬೊಬ್ಬರು ಹೇಳ್ದಂಗೆ ನಮ್ಮ ಇಬ್ಬರು ಪೊಲೀಸ್ನವ್ರನ್ನ ಅದಕ್ಕೆ ನೇಮಕ ಮಾಡಿದ್ದೆ. ಪಟ ಅಂತ ಅವ್ರು ಬರ್ಕೊಳ್ಳೋದು ಪೂರ್ತಿ, ಯಾರ್ಯಾರ ಅಭಿಪ್ರಾಯಗಳು ಎಲ್ಲೆಲ್ಲಿಂದ ಬರುತ್ತೆ ಅದೆಲ್ಲ ತಗೊಂಡು ಒಟ್ಟು ಕ್ರೋಢೀಕರಿಸಿ ಏನಾರು ಮಾಡಬೇಕು ಅಂತ. ಆಮೇಲೆ ಅದಾದಮೇಲೆ ಸಭೆಯ ಕೊನೆಗೆ ಕೆಂಪಯ್ಯನವ್ರು ಬಂದರು. ಇಲ್ಲೇ ಹೋಟೆಲ್ ಗೋವರ್ಧನ್ ಅಂತ ಇದೆಯಲ್ಲ, ಆ ಸಭಾಂಗಣದಲ್ಲೇ ಮಾಡಿದ್ದಿದ್ದು ನಾವು. ಆಮೇಲೆ ಎಲ್ಲರ ಸಹಕಾರನೂ ನಾವು ಪಡ್ಕೊಂಡಿದ್ದಾಯಿತು. ಅದಾದಮೇಲೆ ಇದರ ರೂಪುರೇಷೆ ಶುರುವಾಯಿತು. ಅವರಿಗೆ ಪುನರ್ವಸತಿ ಕಲ್ಪಿಸೋದು. ಪುನರ್ವಸತಿ ಅಂದರೆ ಅವ್ರು ಹಿಡ್ಕೊಂಬಂದು ಅವ್ರಿಗೊಂದು ಊಟ ತಿಂಡಿ ಕೊಟ್ಟರೆ ಪುನರ್ವಸತಿ ಆಗಲ್ಲ. ಅವ್ರಿಗೆ ಬೇರೆ ಸ್ವಾವಲಂಬಿಗಳಾಗಿ ಕೆಲಸ ಮಾಡಬೇಕು. ನಮ್ಮ ಉದ್ದೇಶ ಬೀದಿ ಮಹಿಳೆಯರಿಗೆ ಅಂದರೆ ಪ್ರಾಸ್ಟಿಟ್ಯೂಟ್ಸಿಗೆ ಕೊಡೋಂಥದ್ದಲ್ಲ ಅದು. ಎಷ್ಟೋ ಜನ ಹೆಣ್ಮಕ್ಳು ತಂದೆ ತಾಯಿ ಸತ್ರು ಅಂತ ಹೇಳಿ ಅನಾಥರಾಗಿರೋ ಹೆಣ್ಮಕ್ಳಿಗೆ ತುಂಬ ಜನ ಕಿರುಕುಳ ಕೊಟ್ಬಿಟ್ಟು ಮನೆಯಿಂದ ಆಚೆಗೆ ಹಾಕಿರ್ತಾರೆ. ಅತ್ಯಂತ ಶೋಚನೀಯ ಪರಿಸ್ಥಿತಿಯಲ್ಲಿರೋಂಥ ಹೆಣ್ಮಕ್ಳು ತುಂಬ ಜನ ಇದ್ದಾರೆ. ನಾನಾ ಕಾರಣಕ್ಕಾಗಿ ಬೀದಿಗೆ ಬಿದ್ದವರು. ಅವ್ರು ಯಾರು ಪ್ರಾಸ್ಟಿಟ್ಯೂಟ್ಸ್ ಅಲ್ಲ, ಬಟ್ ಗೌರವಯುತವಾದಂಥ ಜೀವನ ಮಾಡಬೇಕು. ವಿದ್ಯೆನೂ ಇಲ್ಲ, ಆಧಾರನೂ ಇಲ್ಲ, ತಂದೆ ತಾಯಿಗಳ ಬೆಂಬಲ ಇಲ್ಲ. ಏನು ಮಾಡಬೇಕು ಅವರು? ಸರ್ಕಾರ ಅಂಥದಕ್ಕೆ ಯಾವುದೇ ಇದಿಲ್ಲ, ನಾವೇನಾದರೂ ಮಾಡೋಣ ಅಂತ. ಹಾಗೆ ಆ ಒಂದು ನಿಟ್ಟಿನಲ್ಲಿ, ಆ ಚೌಕಟ್ಟಲ್ಲಿ ಇದನ್ನು ಒಂದು ಪ್ರಾರಂಭ ಮಾಡಿದೋ. ಆಗ ಶಕ್ತಿಧಾಮ ಅಂತ ಅದನ್ನು ರಿಜಿಸ್ಟ್ರ್ ಮಾಡಿಸಿದ್ದಾಯಿತು ಒಂದು ಸಂಸ್ಥೆ. ಪಾರ್ವತಮ್ಮ ರಾಜ್ಕುಮಾರ್ ಅವರೇ ಅದಕ್ಕೆ ಅಧ್ಯಕ್ಷರು. ಆಮೇಲೆ ವಿಜಯ ದಬ್ಬೆ ಅವರು ಖಜಾಂಚಿ, ಪ್ರಸಿದ್ಧ ಸಾಹಿತಿಯವರು, ಪ್ರೊಫೆಸರ್ ಆಗಿದ್ದರು ಅವರು. ಆಮೇಲೆ ಭಗವಾನ್ ಅಂತ ಹೇಳಿ ಸಿನಿಮಾ ಡೈರೆಕ್ಟ್ರು, ಜಯಮಾಲಾ, ನಟಿ ಜಯಮಾಲಾ, ನಿರ್ಮಾಪಕರಾದಂಥ ಶಾರದಾ CVL ಶಾಸ್ತ್ರಿ, ಹಾಗೆ ಕನ್ನಡದ ಪ್ರಸಿದ್ಧ ಲೇಖಕರಾದ GH ನಾಯಕರು, ಮತ್ತು ದೇವನೂರು ಮಹಾದೇವ, ರಾಜಶೇಖರ್ ಕೋಟಿ, ಮ್ಯಾಕ್ಸೆಸ್ಸೆ ಅವಾರ್ಡ್ ಬಂದಂಥ ಡಾಕ್ಟರ್ ಸುದರ್ಶನ್, ಹೀಗೆ ಇಂಥವ್ರೆಲ್ಲರನ್ನೂ ಸೇರಿಸಿ ನಾವು ಎಕ್ಸ್ ಅಫಿಷಿಯೋ ಮೆಂಬರ್ಸ್. ಅಂದರೆ ನಾನು ಬೀಯಿಂಗ್ ಎ ಪೊಲೀಸ್ ಆಫೀಸರ್ ಅದರಲ್ಲಿ ಇರೋಕ್ಕಾಗಲ್ಲ, ಖಾಸಗಿ ಸಂಸ್ಥೆ. ಅದರಿಂದ ನಾವು ಅಲ್ಲಿಗೆ ಆಹ್ವಾನಿತರು ಅಂತ ಹೇಳಿ ನಾನು, ಪುಟ್ಟಸ್ವಾಮಿಗೌಡ ಅಂತ ಇನ್ಸ್ಪೆಕ್ಟ್ರು, ಮತ್ತು ತಮ್ಮಯ್ಯ, KS ತಮ್ಮಯ್ಯ ಅಂತ ರೌಡಿ ಸ್ಕ್ವಾಡಲ್ಲಿದ್ದರಲ್ಲ ಅವರು, ನಾವು 3 ಜನ ಆಹ್ವಾನಿತ ಅಧಿಕಾರಿಗಳು ಎಲ್ಲ ಸೇರಿ ಅದು ಕಾರ್ಯಾರಂಭ ಶುರುವಾಯಿತು. ಆಮೇಲೆ ಅದೆಲ್ಲ ಬಿಲ್ಡಿಂಗ್ ಬೇಕಾಗಿತ್ತು, ಇದನ್ನೆಲ್ಲ ಕಟ್ಟೋದು. ಇವೆಲ್ಲ ಮಾಡಬೇಕಾದ್ರೆ ಹಿಂದ್ಗಡೆ ಪ್ರೇರಕವಾಗಿದ್ದವರು ರಾಜ್ಕುಮಾರ್ ಅವರು. ಪಾರ್ವತಮ್ಮ ರಾಜ್ಕುಮಾರ್ ಅದರ ಅಧ್ಯಕ್ಷಿಣಿಯಾದರು. ಬಟ್ ಹೆಸರೇನು ಇಡಬೇಕು? ಸುರಕ್ಷಾ ಮಂಡಳಿ ಅಂತ ಹೇಳೋದು, ಇನ್ನೇನು ಹೇಳೋದು, ಸುರಕ್ಷಾ ಸಂಘ ಅಂತ ಹೇಳೋದ, ಮಹಿಳಾ ಸುರಕ್ಷಾ ಅಂತ ಏನೇನೋ ಹೆಸರುಗಳಿತ್ತು, ಅಭಯಾಶ್ರಮ, ಈ ಥರ. ಅವತ್ತೊಂದಿನ ಅದನ್ನು ಮಾತಾಡ್ತಾ ಇರ್ಬೇಕಾದ್ರೆ ಶಕ್ತಿಧಾಮ ಅಂತ ಹೇಳೋಣ. ಯಾಕೆ ಅಂತಂದರೆ ಈ ಲೈಫ್ ಇನ್ಶೂರೆನ್ಸ್ದು ನೀವು ಎಂಬ್ಲಮ್ ನೋಡಿರ್ಬೋದು, 2 ಕೈಗಳ ನಡುವೆ ಒಂದು ದೀಪ ಇದೆ. ಇದರಲ್ಲಿ ತಾಯಿ ಮತ್ತು ಮಗುವನ್ನು 2 ಕೈಗಳಲ್ಲಿ ನಾವು ಕಾಪಾಡ್ತಾ ಇರೋಂಥ ಒಂದು ಎಂಬ್ಲಮ್ಮು. ಇದನ್ನು ಯಾರೋ ಒಬ್ಬರು ಕಲಾವಿದರು ಬರೆದಿದ್ರು. ಇದಕ್ಕೆ ಯಾವ ಹೆಸರು ಇಡಬೇಕು ಅಂತ ಅದು ಚರ್ಚೆಗೆ ಬಂತು. ಅದಕ್ಕೆ ಏನೇನೋ ಹೆಸರುಗಳೆಲ್ಲ ಹೇಳ್ದೋ. ಅಷ್ಟೊತ್ತಿಗೆ ವಿಜಯ ದಬ್ಬೆಯವರು, ಇಲ್ಲ, ಇದನ್ನು ತಾಯಿ ಚಾಮುಂಡೇಶ್ವರಿ ಮೈಸೂರಿನ ಅಧಿದೇವತೆ, ಸೊ ಶಕ್ತಿಧಾಮ ಅಂತ ಇಡೋಣ, ಅದು ಚೆನ್ನಾಗಿರುತ್ತೆ ಅಂತ. ಆಮೇಲೆ ಶಕ್ತಿ ಅಂತಂದರೆ ತಾಯಿ ಚಾಮುಂಡೇಶ್ವರಿನೇ ಪಾರ್ವತಮ್ಮನವರೇ ಅಧ್ಯಕ್ಷರು ಆಗಿರ್ತಾರೆ, ಅದು ಒಂದು ರೀತಿ ಜೊತೆಗೆ ಸೇರುತ್ತೆ ಅಂತಂದರು. ಎಲ್ಲರಿಗೂ ಒಪ್ಪಿಗೆ ಆಯ್ತದು. ಸೊ ನಾವೊಂದು ಪ್ರತ್ಯೇಕವಾಗಿ ಒಂದು ಮನೇನ ಅದಕ್ಕೆ ಕೊಂಡ್ಕೊಂಡು, ಅಂದರೆ ಬಾಡಿಗೆಗೆ ತೊಗೊಂಡು ಕಾರ್ಯಾರಂಭ ಮಾಡೇಬಿಟ್ಟು. ಆಮೇಲೆ ಬಿಲ್ಡಿಂಗ್ ಬಂತು, ಜಾಗ ಬಂತು. ಈಗಾಗಲೇ ನೀವು ನೋಡಿದ್ದೀರಾ, ಅಷ್ಟು ಸುಸಜ್ಜಿತವಾದ 8-10 ಬಿಲ್ಡಿಂಗ್ಗಳು. ಆಮೇಲೆ ಎಲ್ಲ ಸಾರ್ವಜನಿಕರಿಂದನೂ ಕೆಲವು ದಾನಗಳನ್ನು ನಾವು ಪಡ್ಕೊಂಡು, ಆ ದಾನ ಪಡೆಯೋಂಥ ದಾನದ ಸಂಗ್ರಹಣೆಗೆ ನಾನು, ಪಾರ್ವತಮ್ಮನವರು, ಜಯಮಾಲಾ, ಭಗವಾನ್ ಆ್ಯಂಡ್ ಶಾರದಾ CVL ಶಾಸ್ತ್ರಿ
ಇವ್ರುಗಳ ಜೊತೆ ನಾನು ಹೋಗ್ತಾಯಿದ್ದೆ, ನಮ್ಮ ಸದಾನಂದ ಅವರು ಬರ್ತಾಯಿದ್ರು. ನಮ್ಮದೇ ಒಂದು ವೆಹಿಕಲ್ ಇತ್ತು. ಆ ವೆಹಿಕಲ್ನ ಒಬ್ಬ ಸಾರಥಿ ಇದ್ದ. ಆತ ಯಾವ ಮಾತು ಆಡದೇ ಇರೋ ಅಂಥ ಅತ್ಯಂತ ನಮ್ರನಾದ ಸಾರಥಿ. ಇಲ್ಲಿಗೆ ಹೋಗ್ಬೇಕು, ಬಂದೇನೋ ರೆಡಿನೇನೋ ಅಂತಂದ್ರೆ ರೆಡಿ ಇರ್ತಾರೆ. ಆ ಸಾರಥಿ ಇನ್ಯಾರೂ ಅಲ್ಲ, ಪುನೀತ್ ರಾಜ್ಕುಮಾರ್. ಅವ್ರಿಗೆ ಆಗೇನು ಕೆಲಸ ಇರಲಿಲ್ಲ. 97 ಹಿ ವಾಸ್ ಎ ಹುಡುಗ. ಅವನಿಗೆ ಸಿನಿಮಾದಲ್ಲಿ ಬರೋದಕ್ಕೆ ಒಂಚೂರು ಇಷ್ಟ ಇರಲಿಲ್ಲ, ಸಿನಿಮಾದಲ್ಲಿ ಮಾಡೋದಿಲ್ಲ, ಬೇರೆ ಏನಾರ ನಾನು ಸ್ವತಂತ್ರವಾಗಿ ಮಾಡಬೇಕು ಅಂತ ಇದ್ದಂಥ ಹುಡುಗ. ಅವನು ಯಾವಾಗಲೂ ಪಾರ್ವತಮ್ಮನವ್ರ ಜೊತೆ ಬರೋನು. ಒಂದು ಮಾತು ಆಡ್ತಿರಲಿಲ್ಲ. ಆದರೆ ನೀವೇನು ಹೇಳ್ತೀರಾ ಶಿರಸಾವಹಿಸಿ. ಅಮ್ಮ ಹೇಳಿದ್ದು ಮಾತು ನೆಕ್ಸ್ಟ್ ಒಂದು ಕ್ವೆಶನ್, ಇಲ್ಲ ಇಲ್ಲ ನಾನು ಬರೋದಿಲ್ಲ ಹಿಂಗೆ ಒಂದು ಸರಿನೂ ಕೊಸರಲಿಲ್ಲ. ನಾನು 4 ವರ್ಷ ನಮ್ಮ ಜೊತೆನೇ ಇದ್ದ. ಪಾಪ ಇಲ್ಲಿ ಹೋಗ್ಬರೋಣ ಬರ್ರಿ ಅಂತಂದರೆ ಸಾಕು, ನೀನು ತಾನು ಅಂತಲೇ ಮಾತಾಡಿಸ್ತಾಯಿದ್ದೆ. ತುಂಬ ಚಿಕ್ಕವನು ಅವಾಗ. ಆ ಥರದ್ದು ಒಂದು ಇದರಲ್ಲಿ ಅವನು ತುಂಬ ಒಬಿಡಿಯೆಂಟ್ ಆದಂಥ ಹುಡುಗ. ಒಂದು ಯಾವುದಾದ್ರು ಕ್ವಾಲಿಸ್ ಅಂತ ಒಂದು ಕಾರಿತ್ತು. ಆ ಕ್ವಾಲಿಸ್ ಅವನೇ ಓಡಿಸ್ಕೊಂಡು ಎಲ್ಲರಿಗೂ ಸರ್ವರಿಗೂ ಡ್ರೈವರ್ ಅವನೊಬ್ಬನೇ, ಸಾರಥಿ ಅಂತ. ಆಮೇಲೆ ಎಲ್ಲ ಮೀಟಿಂಗ್ಗಳಲ್ಲೂ ಬರೋನು. ಆದರೆ ಒಂದೇ ಒಂದು ಮಾತು ಆಡ್ತಾ ಇರಲಿಲ್ಲ. ಇದು ಆಮೇಲೆ ನಮಗೆ ಗೊತ್ತಾಗಿದ್ದು. ನೋಡಿ, ಅವನು ಬರ್ತಾನೆ ಸಭೆನಲ್ಲಿ ಕೂತ್ಕೊಳ್ಳೋನು. ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದಿದ್ದು ಈ ರೀತಿ ಮಾಡೋಣಂತೆ, ಹೀಗೆ ಮಾಡೋಣ, ಹಾಗೆ ಮಾಡೋಣ ಅಂತ ಎಲ್ಲ ನಡೆಯುತ್ತೆ ನೋಡಿ. ಆಮೇಲೆ ಅದರ ಗಹನತೆ ಏನು, ಶಕ್ತಿಧಾಮ ಅಂತಂದರೆ ಯಾತಕ್ಕೋಸ್ಕರ ಮಾಡ್ತಾಯಿದ್ದೀವಿ, ಮಹಿಳೆಯರ ಇದನ್ನು ಎಂಥದ್ದು ನಾವು ಅವ್ರಿಗೆ ಪುನರುಜ್ಜೀವನ ಕಲ್ಪಿಸ್ತೀವಿ ಅನ್ನೋದೇನೋ ಒಂದು ಮಾತು. ಪುನರ್ವಸತಿ ಕಲ್ಪಿಸ್ಬೇಕಾದ್ರೆ ಅವ್ರಿಗೆ ಟೈಪ್ರೈಟಿಂಗ್ ಇರ್ಬೋದು, ಬೇರೆ ಥರದ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಊದ್ಬತ್ತಿ ಹುಸಿ ಅಂಥದ್ದು ಕೆಲಸ ಇರ್ಬೋದು. ಒಬ್ಬೊಬ್ರದ್ದು ಒಂದೊಂಥರ ಕ್ಷಮತೆ ಇರೋಂಥವ್ರಿಗೆ ಆಯ್ಕೆ ಮಾಡಿ ಅವ್ರು ಆ ಕೆಲಸ ಕೊಡಿಸೋ ಅಂಥದ್ದು. ಸರ್ಕಾರದಿಂದ ಇಂತಿಂಥ ಯೋಜನೆಗಳಿದೆ, ಇವನ್ನೆಲ್ಲ ನಾವು ಕೊಡಿಸೋಣ ಅಂತ ಹೀಗೆ ಬಹಳ ಚರ್ಚೆ ನಡೆಯೋದು. ಬಟ್ ಅವನು ಸುಮ್ಮನೆ ಕೂತಿರೋನು, ಏನೂ ಮಾತಾಡ್ತಿರ್ಲಿಲ್ಲ. ಎಲ್ಲ ಕೇಳಿಸ್ಕೊಂಡಾದ್ಮೇಲೆ ಹೊರಡೋದೇನಪ್ಪ, ಆಯಿತು ಬರೋನು. ಅಲ್ಲೊಂದು ಗುರು ರೆಸಿಡೆನ್ಸಿ ಅಂತ ಒಂದು ಹೋಟೆಲ್ ಇದೆ, ಅಲ್ಲೇ ನಮ್ಮದೆಲ್ಲ ಊಟ ಆಗ್ತಾಯಿದ್ದು. ಎಲ್ಲ ಮೀಟಿಂಗ್ ಮುಗಿಯೋದು, ಮಾಡೋದು, ಊಟ ಮುಗಿಸ್ಕೊಂಡು ಹೊರಟೋಗ್ತಾಯಿದ್ದೋ. ಈ ಥರ ಇದ್ದಂಥದ್ದು. ಬಟ್ ನನಗೆ ಆತ ತೀರ್ಕೊಂಡ್ಮೇಲೆ ನಮಗೆ ಗೊತ್ತಾಗಿದ್ದು, ಶಕ್ತಿಧಾಮಕ್ಕೆ ಆತ ಕೊಟ್ಟಂಥ ದೊಡ್ಡ ಯೋಗದಾನ. ಅದಕ್ಕೆ ಅಪ್ಪ ಅಮ್ಮ ಏನು ಕನಸಿಟ್ಕೊಂಡು ಅದನ್ನು ನಿರ್ಮಾಣ ಮಾಡಿದ್ರೋ ಅದಕ್ಕೆ ಪೂರ್ಣವಾಗಿ, ಈವನ್ ಅದಕ್ಕೆ ಶಿವರಾಜ್ ಕುಮಾರ್ನ ಹೇಳ್ತಾನೆ, ಏನು ನಮಗೆ ಇವನು ಇಲ್ಲಿ ಇಷ್ಟೊಂದೆಲ್ಲ ಮಾಡಿದ್ದಾನೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅಂತೇಳಿ. ಅಂದರೆ ಬಹಳ ಮೌನವಾಗಿ ಒಂದು ಮೌನ ಕ್ರಾಂತಿ ಅಂತಾರಲ್ಲ, ಆ ರೀತಿಯಾಗಿ ಅದಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು ಪುನೀತ್ ರಾಜ್ಕುಮಾರ್. ಆ ಕೆಲಸ ಮಾಡೋಕ್ಕೆ ಅವ್ರೇನು 90 ವರ್ಷ ಬದುಕಬೇಕಾದ ಅಗತ್ಯನೇ ಇಲ್ಲ. ತಾನಿದ್ದಂಥ ಅಲ್ಪಾವಧಿನಲ್ಲೇ ಮಹತ್ತರವಾದ ಕೆಲಸ ಮಾಡಿ ನಮ್ಮಿಂದ ದೂರ ಆದಂಥ ಮನುಷ್ಯ. ಬಟ್ ಆವಾಗ ಈ ಹುಡುಗನ ಮನಸ್ಸಲ್ಲಿ ಇಂಥವೆಲ್ಲ ನಡೀತಾ ಇದೆ ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಅನೇಕ ಸಂದರ್ಭಗಳಲ್ಲಿ ನಾನು ಆಮೇಲೆ ಇನ್ನೂ ಅನೇಕ ಘಟನೆಗಳಿದೆ ಪುನೀತ್ ರಾಜ್ಕುಮಾರಿಗೆ ಸಂಬಂಧಪಟ್ಟಾಗೆ, ಬೇರೆ ಘಟನೆಗಳು ಇದರಲ್ಲೂ ಬರ್ತವೆ. ಆದರೆ ರಾಜ್ಕುಮಾರ್ ಅವರು ಬರೋರು ಯಾವಾಗಲೂ 15 ದಿನಕ್ಕೋ 20 ದಿನಕ್ಕೋ ಒಂದು ಸರಿ ಬರೋರು. ಬಂದುಬಿಟ್ಟು ಏನು ಕಾರ್ಯ ನಡೀತಾ ಇದೆ ಏನು ಅವೆಲ್ಲ ನಾವೆಲ್ಲ ಸ್ವಲ್ಪ ಇನ್ಶಿಯೇಟ್ ತೊಗೊಂಡು ಓಡಾಡ್ತಾ ಇದ್ದೀವಿ ಅನ್ನೋದೆಲ್ಲ ಇತ್ತು. ಹೀಗಾಗಿ ನಮ್ಮನ್ನು ಭಾಳ ಪ್ರೀತಿಯಿಂದ ಮಾತಾಡ್ಸೋರು. ಅಂದರೆ ಏನಿಲ್ಲ ಒಂಥರ ನೀವೆಲ್ಲ ಕೈ ಹಾಕಿದ್ದೀರಾ, ಭಾಳ ಸಂತೋಷ, ಇಷ್ಟೇ ಮಾತು. ಆಮೇಲೆ ಎಲ್ಲ ಜೊತೇಲಿ ಊಟ ಮಾಡ್ತಾಯಿದ್ದೋ, ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಆದರೆ ರಾಜ್ಕುಮಾರ್ಗೆ ಅವರ ಕನಸಿನಲ್ಲಿ ಅವ್ರಿಗೆ ಆ ಟೈಮಲ್ಲಿ ಇದಕ್ಕೆ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಬೇಕು ಅನ್ನೋ ಮಟ್ಟದ ಒಂದು ಇದಿತ್ತು. ಹೆಚ್ಚು ಕಡಿಮೆ ನನಗೆ ಗೊತ್ತಿರಾಗೆ 13 ಕೋಟಿಗೂ ಹೆಚ್ಚು ಕೊಟ್ಟು ಅವರು ಇನ್ವೆಸ್ಟ್ ಮಾಡಿದ್ದಾರೆ. ಅದು ತಮ್ಮ ಯಾವ ಕುಟುಂಬದ ಇವ್ರದ್ದು ಅಲ್ಲ, ಅದು ಇಟ್ಸ್ ಎ ಟ್ರಸ್ಟ್. ಅವರು ಅದನ್ನು ನಡೆಸ್ಕೊಂಡು ಹೋಗ್ತಾರೆ. ಅದಕ್ಕಾಗಿ ಸೈಟ್ ತೊಗೊಂಡಿದ್ದಾರೆ, ಅದಕ್ಕಾಗಿ ಮನೆ ಕಟ್ಟಿದ್ದಾರೆ, ಬಿಲ್ಡಿಂಗ್ಗಳನ್ನು ಹಾಕಿದ್ದಾರೆ, ರಸಮಂಜರಿ ಕಾರ್ಯಕ್ರಮಗಳನ್ನು ನಡೆಸಿ ಹಣನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹೀಗೆಲ್ಲ ಮಾಡಿ ಸರ್ವಸ್ವವನ್ನು ಅದಕ್ಕೆ ಹಾಕ್ತಂಥದ್ದು. ಅಂದರೆ ತನಗೆ ಸಿಕ್ಕಂಥ ಒಂದು ಫಾಲ್ಕೆ ಅವಾರ್ಡ್ ಏನಿದೆ, ಆ ಅವಾರ್ಡ್ಗೆ ಸಲ್ಲಿಸುವ ಗೌರವ ಅದು. ನಾನೇನು ಕೊಡಬೇಕು, ಪ್ರಶಸ್ತಿ ತಗೊಂಬಂದು ಹಿಡ್ಕೊಂಬಿಟ್ರೆ ಆಯ್ತೆ, ತಗೊಂಡು ಬಂದಿದ್ದೇನೋ ದೊಡ್ಡದೇ ಹೌದಪ್ಪ, ಆದರೆ ನೀನೇನು ಕೊಟ್ಟೆ ಅನ್ನೋ ಪ್ರಶ್ನೆ ದೇವರಾದರೂ ಕೇಳ್ತಾನೆ ನೋಡಿ. ಅದಕ್ಕೆ ಅತ್ಯಂತ ಒಳ್ಳೆಯ ಉತ್ತರನ ರಾಜ್ಕುಮಾರ್ ಅವರು ಕೊಟ್ಟಿದ್ದಾರೆ. ಆಮೇಲೆ ರಾಜ್ಕುಮಾರ್ ಅವರು ಆ ಥರ ಬರೋರು, ಯಾವಾಗಲೂ ಬರೋರು. ನನಗೆ ಒಂದನ್ನ ನೋಡ್ಬೋದು ನೋಡಿ, ಅವರು ಹೇಳಿದಂಥ ಅವರ ಕನಸನ್ನು ಸಾಕಾರಗೊಳಿಸೋದಕ್ಕೆ ಕಮಿಷನರ್ ಕೆಂಪಯ್ಯನವರು ಅಹರ್ನಿಶಿ ಕೆಲಸ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ಕೆಂಪಯ್ಯನವ್ರಿಗೆ ಇನ್ನೊಂದು ಇನ್ನೋವೇಟಿವ್ ಐಡಿಯಾ ಬಂತು. ಏನು ಅಂತಂದರೆ, ನಮ್ಮ ಪೊಲೀಸ್ನವರ ಎಲ್ಲ ಸ್ವಾಭಿಮಾನದ ಸಂಕೇತವಾಗಿ ನಮ್ಮದೇ ಆದಂಥ ಒಂದು ಪೊಲೀಸ್ ಭವನ ನಿರ್ಮಾಣ ಮಾಡಬೇಕು.
ಆ ಪೊಲೀಸ್ ಭವನ ಒಂದು ಕಲ್ಯಾಣ ಭವನವೂ ಆಗಿರುತ್ತೆ. ಅದರಲ್ಲಿ ನಮ್ಮ ಪೊಲೀಸ್ ಫಂಕ್ಷನ್ಸನ್ನು ನಡೆಸ್ಬೋದು. ಎಲ್ಲ ಥರ ಮಲ್ಟಿ ಇದರ ಆ್ಯಕ್ಟಿವಿಟೀಸ್ ಬರೋ ಅಂಥ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡ್ರು. ನಮ್ಮ ಪೊಲೀಸ್ನವರೆಲ್ಲ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡೋದು, ಅವರ ಕೊಡುಗೆಯಿಂದ ಅದು ಕಟ್ಟಲ್ಪಡಬೇಕು ಅಂತ ಅವರ ಒಂದು ಕನಸು. ಯಾಕೆಂದರೆ ಇದು ನಂಬುದು, ಪೊಲೀಸಲ್ಲಿ ಇದೆಯಪ್ಪ ಸರಿ, ನಿಂದು ಅನ್ನೋದಕ್ಕೆ ಏನಾರೋ ಒಂದು ಪೆಹಚಾನ್ ಬೇಕಲ್ಲ, ಅಸ್ಮಿತೆ ಬೇಕಲ್ಲ, ಅದೇ ಅದು ಬಿಲ್ಡಿಂಗ್, ಅದು ಲಲಿತ ಮಹಲ್ ಥರನೇ ಬರಬೇಕು ಅಂತ ಹೇಳಿ ಎಲ್ಲ ಮಾಡಿ ಎಲ್ಲ ಪ್ಲ್ಯಾನ್ ಮಾಡಿದ್ರು. ರಾಜ್ಕುಮಾರ್ ಅವರು ಮೈಸೂರಿಗೆ ಬಂದಾಗ ನಾವು ಇದನ್ನೊಂದು ಇನಾಗ್ರೇಷನ್ನ ಒಂದು ಗುದ್ಲಿ ಪೂಜೆ ಮಾಡಬೇಕು ಅಂತ ಇದ್ವಿ, ತಾವು ಬರಬೇಕು. ಭಾಳ ಸಂತೋಷದಿಂದ ಬಂದುಬಿಟ್ರು ರಾಜ್ಕುಮಾರ್. ಆಯಿತು ಬರ್ತೀನಿ. ಸರಿ, ನಾವೆಲ್ಲ ಅಲ್ಲಿ ನಮ್ಮ ಪೊಲೀಸ್ ಹಾರ್ಸ್ ಮೌಂಟೆಡ್ ಪೊಲೀಸ್ ಇದೆ ನೋಡಿ, ATI ಎದುರುಗಡೆ ಅಲ್ಲಿ ಮಾಡೋದು ಅಂತ ಆಗಿತ್ತು. ATI ಆ ಕಡೆ ಬರುತ್ತೆ, ಮಧ್ಯದಲ್ಲಿ ಪೊಲೀಸ್ ಒಂದು ಪೆರೇಡ್ ಇದೆ. ಆ ಮಧ್ಯದಲ್ಲಿ ಇದನ್ನ ಬಿಲ್ಡಿಂಗನ್ನು ಒಂದು ಅದ್ಭುತವಾದ ರೀತಿಯಲ್ಲಿ ಕಟ್ಟೋಣ, ಆ ರೋಡ್ನಲ್ಲದು ಒಂದು ರೀತಿ ಇನ್ನೊಂದು ಲಲಿತ ಮಹಲ್ ಅನ್ನೋ ರೀತಿಯಲ್ಲೇ ಕಾಣಬೇಕು, ಆ ಗುಂಬಸ್ ಎಲ್ಲ ಕಟ್ಬಿಟ್ಟು ಅಂತ ಒಂದು ಪ್ಲ್ಯಾನ್ ಇತ್ತದು.